ಕನಕಪುರ ಶಿವಮೊಗ್ಗ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆಯನ್ನು ಬರೆಯುವಂತೆ ಮಾಡಿರುವ ಅಧಿಕಾರಿಗಳನ್ನು ಕೂಡಲೇ ಸೇವೆಯಿಂದ ಅಮಾನತುಗೊಳಿಸುವಂತೆ ತ್ರಿಮತಸ್ಥ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಅರ್ಕಾವತಿ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಕನಕಪುರ ನಗರದ ಕೋಟೆಯಲ್ಲಿರುವ ಸಂಘದ ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮಂಜುನಾಥ್ರವರಿಗೆ ಮನವಿ ಸಲ್ಲಿಸಿ ಅವರು ಮಾತನಾಡಿದರು. ಸಿಇಟಿ ಪರೀಕ್ಷೆ ಬರೆಯಲು ಹೋದ ವಿದ್ಯಾರ್ಥಿಯ ಜನಿವಾರ ತೆಗೆಸಿ ಪರೀಕ್ಷೆಯನ್ನು ಬರೆಯಲು ಕಳುಹಿಸಿರುವ ವ್ಯಕ್ತಿಯ ದುರ್ವರ್ತನೆಯು ನಮ್ಮ ಸಮಾಜಕ್ಕೆ ಮಾಡಿರುವ ಅವಮಾನವಾಗಿದೆ. ಈ ಹಿನ್ನೆಲೆಯಲ್ಲಿ ಇಂತಹ ವ್ಯಕ್ತಿಯನ್ನು ಪರೀಕ್ಷಾ ಕೇಂದ್ರ ಉಸ್ತುವಾರಿ ವಹಿಸಲು ನಿಯೋಜಿಸಿದ ಅಧಿಕಾರಿ ಸೇರಿದಂತೆ ಸಂಬಂಧಪಟ್ಟವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸುವಂತೆ ಅವರು ಒತ್ತಾಯಿಸಿದ್ದಾರೆ. ಕನಕಪುರ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಶಿವಶಂಕರ್ ಅವರು ಮಾತನಾಡಿ, ಜನಿವಾರ ಧರಿಸಿದ್ದ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಿಇಟಿ ಪರೀಕ್ಷೆ ಬರೆಯದಂತೆ ತಡೆಯೊಡ್ಡಿರುವುದು ಅಮಾನುಷ ಘಟನೆಯಾಗಿದೆ. ಜನಿವಾರ ಧರಿಸಿದ್ದ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ನಕಲು ಮಾಡುತ್ತಾನೆ ಎಂಬ ಕೀಳು ಮನೋಭಾವನೆಯನ್ನು ಹೊಂದಿರುವ ವ್ಯಕ್ತಿಗಳನ್ನು ನೋಡಿದರೆ ಇವರು ಪೂರ್ವನಿಯೋಜಿತವಾಗಿ ಸಿದ್ಧರಾಗಿರುವಂತೆ ಕಾಣುತ್ತದೆ. ಕೂಡಲೇ ಈ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರವನ್ನು ಉನ್ನತ ಮಟ್ಟದ ತನಿಖೆಗೆ ವಹಿಸಿ ಇವರನ್ನು ಕಾಯಂ ಆಗಿ ಮನೆಗೆ ಕಳುಹಿಸುವಂತೆ ಅವರು ಒತ್ತಾಯಿಸಿದ್ದಾರೆ. ತ್ರಿಮತಸ್ಥ ಬ್ರಾಹ್ಮಣ ಸಂಘದ ಉಪಾಧ್ಯಕ್ಷರಾದ ಅಂಬಾಪ್ರಸಾದ್ ಮಾತನಾಡಿ, ಸರ್ಕಾರ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸದಿದ್ದಲ್ಲಿ 16,000 ಸಂಖ್ಯೆಯಲ್ಲಿ ಜನಿವಾರ ಧರಿಸುವ ಎಲ್ಲ ಜನಾಂಗದವರು ಸೇರಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ತ್ರಿಮತಸ್ಥ ಬ್ರಾಹ್ಮಣ ಸಂಘದ ಮಾಜಿ ಅಧ್ಯಕ್ಷರಾದ ಉದಯಶಂಕರ್ ಅವರು ಮಾತನಾಡಿ, ನಮ್ಮ ದೇಶದ ಆಚಾರ ವಿಚಾರ ಸಂಸ್ಕೃತಿ ನಂಬಿಕೆಗಳ ಬಗ್ಗೆ ಅರಿವಿಲ್ಲದವರು ಸರ್ಕಾರದ ಆದೇಶದ ಹೆಸರಿನಲ್ಲಿ ಧರ್ಮದ್ರೋಹ ಮಾಡಿದ್ದಾರೆ. ಇಂಥವರ ಮೇಲೆ ಉಗ್ರವಾದ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಹೇಳಿದ್ದಾರೆ. ಸನಾತನ ಧರ್ಮದಲ್ಲಿ ಬ್ರಾಹ್ಮಣರು ಧರಿಸುವ ಯಜ್ಞೋಪವೀತಕ್ಕೆ ವಿಶೇಷವಾದ ಸ್ಥಾನವಿದೆ. ಇಂತಹ ಕೃತ್ಯವನ್ನು ಎಸಗಿದ ಧರ್ಮದ್ರೋಹಿಯನ್ನು ಕೂಡಲೇ ಗಡೀಪಾರು ಮಾಡುವಂತೆ ಅವರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ತ್ರಿಮತಸ್ಥ ಬ್ರಾಹ್ಮಣ ಸಂಘದ ಜಂಟಿ ಕಾರ್ಯದರ್ಶಿ ಗಣೇಶ್, ಕಾರ್ಯದರ್ಶಿ ಚಂದ್ರಮೌಳಿ, ಮಾಜಿ ಕಾರ್ಯದರ್ಶಿ ಕೇಶವನಾರಾಯಣ್, ತಾಲೂಕು ಬ್ರಾಹ್ಮಣ ಸಂಘದ ಮಾಜಿ ಅಧ್ಯಕ್ಷರಾದ ರವೀಂದ್ರ ಬಾಬು, ರಾಮನಗರ ಜಿಲ್ಲಾ ಪುರೋಹಿತ ಸಂಘದ ಸಂಚಾಲಕರಾದ ಪ್ರಸಾದ್, ಕನಕಪುರ ತಾಲೂಕು ಅಧ್ಯಕ್ಷರಾದ ಮಣಿ, ಸಂಘದ ಗೌರವಾಧ್ಯಕ್ಷರಾದ ಸೂರ್ಯನಾರಾಯಣ್, ಶಿವರಾಮಯ್ಯ, ದೀಕ್ಷಿತ್, ಕಾರ್ಯದರ್ಶಿ ಗೋಪಾಲ್, ನರಸಿಂಹಮೂರ್ತಿ, ಅಂಗಡಿ ಮಹೇಶ್, ಭಾಸ್ಕರ್, ಅಡಿಗೆ ವೆಂಕಟೇಶ್, ಸೀತಮ್ಮ, ರಾಮಕೃಷ್ಣ, ಕೋಟೆ, ಟಿವಿಎಸ್ ವೆಂಕಟೇಶ್, ಮಾಜಿ ನಿರ್ದೇಶಕರಾದ ಶಂಕರ್ ನಾರಾಯಣ್ ಸೇರಿದಂತೆ ನೂರಾರು ಬ್ರಾಹ್ಮಣ ಸಮುದಾಯದವರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಉದಯಶಂಕರ್ ಅವರು ಹಾಗೂ ಬ್ರಾಹ್ಮಣ ಸಂಘದ ಮುಖಂಡರಾದ ರಾಮನವರು ಸಹ ಹಾಗೂ ಶ್ವೇತ ಸಂಘದ ಪ್ರಸಾದ್ ಅವರು ಸಹ ಧನ್ಯವಾದಗಳು. ಅದೇ ರೀತಿ ನಮ್ಮ ಸಮುದಾಯದ ಎಲ್ಲ ಮಹಿಳೆಯರು ಯಶಸ್ವಿಯಾಗಿ ನಡೆದಂಥ PUC CET ಎಕ್ಸಾಮಲ್ಲಿ ಶಿವಮೊಗ್ಗ ಹಾಗೂ ಬೀದರ್ ಇವತ್ತು ನೋಡಿದ್ರೆ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆದು CET ಪರೀಕ್ಷೆ ತೆಗೆದರೆ ಮಾತ್ರ ನಾವು ಅನುಭವ ಮಾಡಿಕೊಡ್ತೀವಿ ಅಂತ ಹೇಳಿ ಎಲ್ಲ ಜನಿವಾರ ತೆಗೆಸ್ಯಾರೆ. ಅದರಲ್ಲೇ ಒಬ್ಬ ವಿದ್ಯಾರ್ಥಿ ನಾನು CET ಪರೀಕ್ಷೆ ಬರೀದೇ ಇರೋ ಪರವಾಗಿಲ್ಲ ಅಂತ ಹೇಳಿ ಜನಿವಾರ ತೆಗೆದಿಲ್ಲ. ಸೊ ಇದು ಯಾರು ಈ ರೀತಿ ಅಧಿಕಾರಿಗಳಿಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೋ ಅದು ನಮಗೆ ಗೊತ್ತಿಲ್ಲ. ಬಟ್ ಆ ವಿದ್ಯಾರ್ಥಿಯ ಜೀವನ ಮಾತ್ರ ಹಾಳಾಗ್ತಾ ಇದೆ. ಇದು ಯಾಕೆ ಈ ಅವೈಜ್ಞಾನಿಕವಾಗಿ ಯಾಕೆ ಮಾಡ್ತಾ ಇದ್ದಾರೋ ಈ ಅಧಿಕಾರಿಗಳೇ ಇಲ್ಲ ಅಂದರೆ ಸರ್ಕಾರ ತಿಳಿಸ್ಬೇಕಾಗ್ತದೆ. ಈ ಒಂದು ಬರೀ ಬ್ರಾಹ್ಮಣರು ಮಾತ್ರ ಜನಿವಾರ ಹಾಕೋದಲ್ಲ, ಶ್ರೀ ವೈಷ್ಣವರು ಹಾಕ್ತಾರೆ, ಶೆಟ್ರುಗಳು ಹಾಕ್ತಾರೆ, ಆಚಾರ್ಯಗಳು ಹಾಕ್ತಾರೆ, ಹಾಗೂ
ವೀರಶೈವರು ಹಾಕ್ತಾರೆ. ಆಮೇಲೆ ವೀರಶೈವರು ಲಿಂಗಧಾರ ಇದಾಗಲ್ಲ, ಹಲವಾರು ಸಮುದಾಯದವರು ವೈಶ್ಯ 3 ಜನನೂ ಹಾಕ್ತಾರೆ. ಸೊ ಹಾಕೋದ್ರಿಂದ ಇದು ಹಿಂದೂ ಧರ್ಮಕ್ಕೆ ಒಂದು ಅವಮರ್ಯಾದೆ ಮಾಡ್ಬೇಕ ನನ್ನ ಭಾವನೆ. ಯಾಕೆಂದ್ರೆ ಇದು ಜನವಾರ ಆಗಿರೋದ್ರಿಂದ ಈ ವಿದ್ಯಾರ್ಥಿಗೆ ಪರೀಕ್ಷೆ ಬರೀಲಿಕ್ಕೆ ಏನು ತೊಂದರೆನೋ ಏನು ಈ ಮಾಡುವಂಥ ರೂಲ್ಸ್ ಮಾಡುವಂಥ ಅಧಿಕಾರಿಗಳೇ ಇರಬೇಕು. ಸೊ ನಮ್ಮ ತಾಲೂಕಿಂದ ಇದೊಂದು ಪ್ರತಿಭಟನೆ ಹಾಕಿ ನಾವು ತಹಸೀಲ್ದಾರಿಗೆ ಒಂದು ಮನವಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದನ್ನು ತಾವು ಪತ್ರಿಕೆಯವರು ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರಚಾರ ಮಾಡಿ ಸಹಕರಿಸಬೇಕು ಅಂತ ಕೋರ್ತಾ ಇದ್ದೀವಿ. ಈ ನಡೆದಿರುವಂಥ ನಮ್ಮ ಬ್ರಾಹ್ಮಣ ಸಮಾಜದ ಹಿರಿಯ ನಾಗರಿಕರು ಮತ್ತು ಅಧ್ಯಕ್ಷರಾದಂಥ ನಮ್ಮ ಕುಮಾರ್ ಅವರು, ಉಪಾಧ್ಯಕ್ಷರಾದ ನಮ್ಮ ಮಾಜಿ ಅಧ್ಯಕ್ಷರಾದಂಥ ವಿಜಯಶಂಕರ್ ಅವರು, ವೆಂಕಟೇಶ್ವರು, ಶಿವನಾರಾಯಣರವರು, ಕೇಶವನಾರಾಯಣರವರು ಮತ್ತು ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಇವರು ಮಾಧ್ಯಮದವರು ನಮಗೆ ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಅದರಿಂದ ನಾವು ಏನಾಗಿದೆ ಅಂತಂದರೆ, ಜನವಾರಕ್ಕೆ ಅವಮಾನ ಅಂತಂದರೆ ಬರೀ ಬ್ರಾಹ್ಮಣರಿಗೆ ಅವಮಾನ ಅಂತಲ್ಲ, ಇಡೀ ಅರ್ಸು ಸಮಾಜ ಇರ್ಬೋದು, ಆಮೇಲೆ ಗಾಣಿಗರ ಸಮಾಜದವರು ಜನವಾರ ಹಾಕ್ತಾರೆ, ಆಮೇಲೆ ಶ್ರೀ ವೈಷ್ಣವಾಸು ಅದರಿಂದ ಅರ್ಸುಗಳು ಒಂದು ಸುಮಾರು 10 ಕಮ್ಯುನಿಟಿನವರು ಜನವಾರ ಹಾಕ್ತಾರೆ. ಇದು ಬ್ರಾಹ್ಮಣರಿಗೆ ಒಬ್ಬರಿಗೆ ಅವಮಾನ ಆಗುತ್ತಲ್ಲ, ಜನವಾರ ಹಾಕುವಂಥ ಜನ ಎಲ್ಲರಿಗೂ ಅವಮಾನ ಆಗುತ್ತೋ. ಈಗ ಹಿಜಾಬ್ ಹಾಕ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದೆ ಸರ್ಕಾರ, ಆದರೆ ಜನವಾರದಲ್ಲಿ ಏನಾದ್ರು ಉಳಿಸಿಕೊಂಡು ಹೋಗೋಕ್ಕಾಗುತ್ತಾ ಅಥವಾ ಏನಾದ್ರು ಮುಚ್ಚುಮರೆ ಮಾಡೋಕ್ಕಾಗುತ್ತಾ? ಇದು ಮಾಡಿರೋದು ಖಂಡನೀಯ. ಇದು ಸರ್ಕಾರ ಇದಕ್ಕೆ ಪೂರ್ಣ ಬೆಂಬಲ ಕೊಟ್ಟಿದೆ, ಕೊಡಬಾರ್ದಾಗಿತ್ತು. ಯಾವ ಅಧಿಕಾರಿಗಳು ಇದನ್ನು ಮಾಡಿದ್ದಾರೆ ಅವ್ರನ್ನ ತಕ್ಷಣ ಕೆಲಸದಿಂದ ಅವ್ರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಕಾಲ್ ಮಾಡಬೇಕು. ಮತ್ತು ನಮ್ಮ ಸಮಾಜದ ಹುಡುಗರುಗಳಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಬರೆಸ್ಕೊಡ್ಬೇಕು. ಮತ್ತು ಎಲ್ಲ ಜನರಿಗೂ ಶಾಂತಿಯಿಂದ ನಡೆಯೋದಕ್ಕೆ ಅವಕಾಶ ಮಾಡಬೇಕು ಅಂಥೇಳಿ ಇಷ್ಟು ಮಾಡೋದಲ್ಲದೆ ಇವತ್ತು ನಾವು ಸಾಂಕೇತಿಕವಾಗಿ ಕರೆದಿದ್ದೀವಿ. ಇದು ಎಲ್ಲರನ್ನು ಸೇರಿಸಿ ಬೃಹತ್ವಾದಂಥ ಪ್ರತಿಭಟನೆಯನ್ನು ಕನಕಪುರದಲ್ಲಿ ಮೆರವಣಿಗೆ ಮೂಲಕ ಮಾಡಿ ಡೇಟ್ ಇವತ್ತು ಫಿಕ್ಸ್ ಮಾಡಿ ಪ್ರೊಟೆಸ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಜನಾಂಗದ ಇವತ್ತು ವಿಷಯವಾಗಿದೆ. ಈ ನಮ್ಮ ಬ್ರಾಹ್ಮಣ ಸಮುದಾಯವನ್ನು ಪದೇ ಒಂದಲ್ಲ ಒಂದು ರೀತಿಯಲ್ಲಿ ಅವಮಾನ ಮಾಡ್ತಾ ಇದ್ದಾರೆ. ನಾವು ಒಗ್ಗೂಡಬೇಕು. ನಮ್ಮಲ್ಲಿ ಒಗ್ಗೂಡಿಲ್ಲ ಅಂದರೆ ಅವರು ಇದೇ ರೀತಿ ಒಂದಲ್ಲ ಒಂದೊಂದು ಸಮಸ್ಯೆಗಳನ್ನ ತಂದು ನಮ್ಮಲ್ಲಿ ತೊಂದರೆ ಕೊಡ್ತಾ ಇರ್ತಾರೆ. ಆದರೆ ಅವ್ರು ನಮ್ಮ ತುಳಿದಷ್ಟು ನಾವೇ ಬೆಳೀತಾ ಇದ್ದೀವಿ. ಯಾವುದೇ ಅಧಿಕಾರಿಗಳು ಯಾವುದೇ ಆಫೀಸ್ಗಳು ಬ್ರಾಹ್ಮಣರಿಗೆ ಮೊದಲ ಆದ್ಯತೆ ಇದೆ. ಯಾವುದೇ ಇನ್ನೊಬ್ಬರಾಗಲಿ ಬ್ರಾಹ್ಮಣರ ಮುಖಾಂತರನೇ ವ್ಯವಹಾರ ನಡೆಯೋದು, ಬ್ರಾಹ್ಮಣರಿಂದ ಯಾವ ಕೆಲಸನೂ ನಡೀತಾ ಇಲ್ಲ. ಆದರೆ ಈ ಅಧಿಕಾರಿಗಳು ಮತ್ತು ಕೆಳವರ್ಗದವರು, ನಮ್ಮ ಕೆಳವರ್ಗದವರೇ ಈ ಥರ ನಮ್ಮ ಬ್ರಾಹ್ಮಣರ ತಿಳಿಗೋಸ್ಕರ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಇವರು ಬ್ರಾಹ್ಮಣರು ಮುಂದೆ ಬರ್ತಾರೆ ಅನ್ನೋ ಲೆಕ್ಕದಿಂದ ಮಾತಾಡ್ತಾರೆ. ನೋಡಿ ಅಲ್ಲಿ ಸಸ್ಪೆಂಡ್ ಮಾಡಿರೋರು ಇವರು ಯಾರನ್ನ ಹೋಮ್ ಗಾರ್ಡ್ನ ಇವ್ರು ಮಾಡಿರೋರನ್ನ ಅಧಿಕಾರಿಗಳು ಯಾವ ಥರ ಇದು ಮಾಡಲಿಲ್ಲ. ಇವು ಮುಂದೆ ನಾವು ಹೋರಾಟ ಮಾಡ್ತೀವಿ. ಅದರ ಬ್ರಾಹ್ಮಣರಿಗೆ ಈ ಥರ ಆಗ್ಬಾರ್ದು ನಡ್ಕೋಬೇಕು ಅಂತ ಕೇಳ್ಕೊಂಡು ಇವೆಲ್ಲ ನಮ್ಗೆ ಸಪೋರ್ಟ್ ಮಾಡಬೇಕು. ಇದೇ ರೀತಿ ಎಲ್ಲರೂ ಒಗ್ಗೂಡಿ ಸ್ಟ್ರೈಕ್ ಮಾಡೋಕ್ಕೆ ರೆಡಿ ಆಗಬೇಡ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಇದು CET ಎಕ್ಸಾಮಲ್ಲಿ ಜನ್ಮನ ತೆಗೆಸಿ ಒಳಗಡೆ ತಿಳಿಸ್ತೇನೆ ಒಂದು ವಿದ್ಯಾರ್ಥಿಯ ಜೀವನನೇ ಹಾಳಾಗೋಗಿದೆ. ಅದರಿಂದ ಈ ಒಂದು ಜನ್ಮದ ತೆಗಿಬೇಕು ಅಂತ ಒಂದು ಯಾವ ಅಧಿಕಾರಿ ಒಂದು ಆದೇಶ ನೀಡಿದಾರೋ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಅನ್ಯಾಯ ಆಗಿರುವಂಥ ವಿದ್ಯಾರ್ಥಿಗೆ ಮುಂದಿನ ಜೀವನದಲ್ಲಿ ಇದು ಮಾಡಬೇಕು ಅಂತ ಇದನ್ನು ತಾಲೂಕು ಮಟ್ಟದಲ್ಲಿ ನಾವು ಇದನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಸಾಂಕೇತಿಕವಾಗಿ ನಡೀತಾ ಇದೆ. ನಾವು ಇನ್ನು ಮುಂದೆ AKBMS ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡಬೇಕು. ಇದು ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ AKBMS ದೃಷ್ಟಿಯಿಂದ ನಾವು ಇನ್ನೂ ಉಗ್ರ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಬ್ರಾಹ್ಮಣ ಶಕ್ತಿ ಏನಿದೆ ಅನ್ನೋದನ್ನು ತೋರಿಸ್ಬೇಕು. ನಾಟ್ ಓನ್ಲಿ ಬ್ರಾಹ್ಮಣರು ಅಂತಲ್ಲ, ಜನ್ವಾರ ಹಾಕುವಂತಹ ಎಲ್ಲ ಹಿಂದೂಗಳ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋಕ್ಕೆ ನಾವು ಈ ಮೂಲಕ ಪ್ರತಿಭಟನೆ ಸಲ್ಲಿಸ್ತಾ ಇದ್ದೀವಿ. ಇವತ್ತು ತಹಸೀಲ್ದಾರ್ಗೆ ಮನವಿ ಕೊಡ್ತಾ ಇದ್ದೀವಿ. ಮನವಿ ಹೀಗಿದೆ: ಮಾನ್ಯರೇ,
ಶಿವಮೊಗ್ಗ ಹಾಗೂ ಬೀದರ್ನ CET ಪರೀಕ್ಷೆ ಕೇಂದ್ರದಲ್ಲಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಕೋರಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಮತ್ತು ಬೀದರ್ನ CET ಪರೀಕ್ಷೆಯಲ್ಲಿ ಕೇಂದ್ರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು CET ಪರೀಕ್ಷೆ ಪಡೆಯಲು ಪರೀಕ್ಷಾ ಕೇಂದ್ರಕ್ಕೆ ತೆರಳಿದ ಸಂದರ್ಭದಲ್ಲಿ ಪರೀಕ್ಷಾ ಕೇಂದ್ರದ ಅಧಿಕಾರಿಗಳು ಜನಿವಾರವನ್ನು ತೆಗೆದುಹಾಕಲು ಒತ್ತಾಯ ಮಾಡಿದ್ದು ಹಾಗೂ ಜನಿವಾರವನ್ನು ಕತ್ತರಿಸಿದ ನಂತರ ಪರೀಕ್ಷೆ ಬರೆಯಲು ಅನುಮತಿ ನೀಡುವ ವಿಚಾರ ತಡವಾಗಿ ನಮ್ಮಗಳ ಗಮನಕ್ಕೆ ಬಂದಿರುತ್ತದೆ. ಇದರಿಂದಾಗಿ ವಿದ್ಯಾರ್ಥಿ ಆತ್ಮಸ್ಥೈರ್ಯ ಕಳೆದುಕೊಳ್ಳುವಂತಾಗಿರುತ್ತದೆ ಮತ್ತು ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ಮಾಡಿರುವ ಅಪಮಾನವಾಗಿರುತ್ತದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಹೊರಡಿಸಿರುವ ಪರೀಕ್ಷಾ ಮಾರ್ಗಸೂಚಿಯಲ್ಲಿ ಇಲ್ಲದ ಕಾನೂನನ್ನು ಬ್ರಾಹ್ಮಣ ಸಮುದಾಯದ ಯುವಕರ ಮೇಲೆ ಹೇರಿರುವುದು ಬ್ರಾಹ್ಮಣ ಹಾಗೂ ಹಿಂದೂ ಧರ್ಮದ ವಿರೋಧಿ ನೀತಿಯಾಗಿರುತ್ತದೆ. ಇಂತಹ ಘಟನೆಗೆ ಕಾರಣವಾದಂತಹ ಅಧಿಕಾರಿ ಹಾಗೂ ಯಾರೇ ಈ ಒಂದು ಸುತ್ತೋಲೆನ ಹೊರಡಿಸಿದಾರೋ ಅವ್ರ ಮೇಲೆ ಸೂಕ್ತ ಕಾನೂನು ರೀತಿಯ ಕ್ರಮ ತಗೋಬೇಕು ಅಂತ ನಾವು ಈ ಪತ್ರದ ಮೂಲಕ ತಹಸೀಲ್ದಾರ್ಗೆ ಕೊಡ್ತಾ ಇದ್ದೀವಿ. ಇದನ್ನು ಇವತ್ತು ನಾವೆಲ್ಲ ಹೋಗಿ ತಹಸೀಲ್ದಾರ್ಗೆ ಸಿಗ್ನೇಚರ್ ಆಗಿ ತಹಸೀಲ್ದಾರ್ಗೆ ಕೊಡ್ತಾ ಇದ್ದೀವಿ. ಹಾಗೂ ನಮಗೆ ಇವಾಗ ಬಂದ ಮಾಹಿತಿ ಪ್ರಕಾರ ಈಗಾಗಲೇ ಹೋಮ್ ಗಾರ್ಡ್ನ ಒಬ್ಬನ್ನ ಸಸ್ಪೆಂಡ್ ಮಾಡ್ಯಾರೆ ಅಂತ ಗೊತ್ತಾಯಿತು. ಅದು ಇವಾಗ TV ಬರ್ತಾ ಇರೋ ಪ್ರಕಾರ ಯಾರೋ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಇದಕ್ಕೆ ನಮ್ಮ ಶಿಕ್ಷಣ ಸಚಿವರು ಭಾಳ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಯಾವುದೂ ಇದಕ್ಕೆ ಆದೇಶ ಕೊಟ್ಟಿಲ್ಲ, ಯಾರು ಮಾಡಿದ್ರು ಖಂಡನೀಯ ಅಂತ ಹೇಳಿದ್ದಾರೆ. ಅವ್ರಿಗೆ ಸರ್ಕಾರನೂ ನಮ್ಮ ಪರವಾಗಿ ನಿಂತಿದೆ ಅಂತ ನಾನಾದರೂ ಭಾವಿಸ್ತಾ ಇದನ್ನು ಮುಂದಿನ ದಿನದಲ್ಲಿ ಆಗದಿದ್ದಂಗೆ ಎಚ್ಚರ ವಹಿಸಬೇಕು ಅಂತ ನಮ್ಮ ಕನಕಪುರ ತಾಲೂಕು ಬ್ರಾಹ್ಮಣ ಸಮುದಾಯದ ಪರವಾಗಿ ನನ್ನ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾರೆ. ಪರೀಕ್ಷಾ ಮಂಡಳಿಯ ನೀಚ ಅಧಿಕಾರಿಗಳಿಗೆ